ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇವತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಪುರಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಸಿಕ್ಕಿದೆ. ಆಲ್ರೆಡಿ ಅರ್ಧ ಅಷ್ಟು ಕೆಲಸ ಮುಗಿಸ್ಕೊಂಡು ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ನಡುವೆ ವಿಡಿಯೋ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ಬಿಟ್ಟಿದೆ. ಅಂದರೆ ಫಸ್ಟ್ ಎಲ್ಲ ಡೈಲಿ ಒಂದೊಂದು ವಿಡಿಯೋ, ಶಾರ್ಟ್ ವಿಡಿಯೋ ಡೈಲಿ ಮೂರು ವಿಡಿಯೋ ಬರ್ತಾಯಿತ್ತು. ಇವಾಗ ವಾರ ಆದರೂ ಕೂಡ ಒಂದು ವೀಡಿಯೋ ಹಾಕೋಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ವೀಡಿಯೋನೇ ಆಗ್ತಾಯಿಲ್ಲ ಕರೆಕ್ಟಾಗಿ. ವೀಡಿಯೋ ಅದೆಲ್ಲ ಏನಂದರೆ ಅದು ವೀಡಿಯೋ ನಾನು ಹಾಕಿದ್ರೂ ಕೂಡ ಸ್ವಲ್ಪ ಕಮ್ಮಿ ಜನ ನೋಡ್ತಾ ಇದ್ದಾರಲ್ಲ, ಹಾಗಾಗಿ ಬೇಜಾರಾಗ್ಬಿಟ್ಟು ಅಯ್ಯೋ ನಾವು ನೋಡೋ ಏನೇ ಇದು ವೀಡಿಯೋ ಮಾಡಿಕೊಂಡು ಏನೇ ವಾಯ್ಸ್ ಓವರ್ ಕೊಟ್ಟರು ಕೂಡ ಕಮ್ಮಿ ಜನ ನೋಡ್ತಾ ಇದ್ದೀರಿ ಅಂತ ನಮಗೂ ಬೇಜಾರಾಗಿ ಹಾಗಾಗಿ ವೀಡಿಯೋ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ. ಆದರೂ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಮೈದಾ ಹಿಟ್ಟು, ಅಂದರೆ ನಾನು ಪುರಿಗೆ ಆಲ್ಮೋಸ್ಟ್ ನಾನು ಗೋಧಿ ಹಿಟ್ಟಲ್ಲೇ ಪುರಿನ ಮಾಡ್ಕೊತಾ ಇದ್ದೆ. ಆದರೆ ಫಸ್ಟ್ ಟೈಮು ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು ಇವತ್ತು ಮೈದಾ ಹಿಟ್ಟಲ್ಲೇ ಪುರಿ ಮಾಡ್ತಾಯಿದ್ದೀನಿ. ಅಂದರೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನೇ ತೊಗೊಂಡು ಇವಾಗ ಪುರಿನ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಸ್ವಲ್ಪ ಬೋಂಡದ ಹಿಟ್ಟಿತ್ತು, ಅದನ್ನು ಇವಾಗ ಬೋಂಡ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಇವಾಗ ಪುರಿನ ಮಾಡ್ಕೊತಾ ಇದ್ದೀನಿ. ಅಂದರೆ ಮಕ್ಕಳು ತುಂಬ ದಿವಸದಿಂದ ಕೇಳ್ತಾನೆ ಇದ್ರು, ಅಮ್ಮ ಪುರಿ ಮಾಡಿಕೊಡು ಅಂತ. ಹಾಗಾಗಿ ಸ್ವಲ್ಪ ಹಿಟ್ಟನ್ನೇ ನೆನೆಹಾಕ್ಕೊಂಡಿದ್ದೆ ಪುರಿ ಮಾಡೋಕ್ಕೆ ಅಂತ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಇರ್ತಾರೆ, ಹಾಗೆ ಮನೇಲಿ ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ಎಲ್ಲರೂ ಎರಡೆರಡು ಪುರಿ ಮಾಡ್ಕೊಂಡು ತಿನ್ಬಿಡೋಣ ಅಂದ್ಬಿಟ್ಟು ಇವತ್ತು ಪುರಿನೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನಾವು ಆಯಿಲ್ ಐಟಮು, ಅಂದರೆ ಪುರಿ ಮಕ್ಕಳಿಗೆ ಸ್ವಲ್ಪ ಮೈದಾ ಎಲ್ಲ ಕೊಡಬಾರ್ದು ಅಂತಾರೆ. ಮೈದಾದಿಂದ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತ ಪ್ರತಿಯೊಂದು ಇದರಲ್ಲೂ ನೋಡ್ತಾ ಇರ್ತೀವಲ್ಲ. ಆದರೂ ಕೂಡ ಮಕ್ಕಳು ಕೇಳ್ತಾರೆ ಅಂದರೆ ಡೈಲಿ ಮಾಡೋದಕ್ಕಿಂತ 1 ತಿಂಗಳು 2 ತಿಂಗಳು, ಅಂದರೆ ನಾವು ಮಾಡಿ ತುಂಬ ದಿವಸನೇ ಆಯಿತು, 1.5 ತಿಂಗಳು 2 ತಿಂಗಳು ಆಗ್ತಾ ಬಂದು. ಹಾಗಾಗಿ ಇವತ್ತು ಮಾಡಿದ್ದೆ. ಅಂದರೆ ಮಕ್ಕಳು ಇವ್ರು ತಿಂತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೂ ನೋಡಿ ಆಸೆ ಆಗಿಬಿಡುತ್ತೆ, ಮಾಡಿಕೊಡೋ ತನಕ ಬಿಡೋಲ್ಲ. ಹಾಗಾಗಿ ಮಕ್ಳಿಗೂ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ಅಪರೂಪಕ್ಕೆ ತಿಂದರೆ ಏನಾಗಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಅಪರೂಪಕ್ಕೂ ಕೂಡ ಮೈದಾ ತಿನ್ನಬಾರ್ದು ಅಂತಾರೆ, ಆದರೆ ಮಕ್ಕಳು ಕೇಳಿದಾಗ ಮಾತು ಕೇಳಲೇಬೇಕಾಗುತ್ತೆ. ನೋಡಿ ಇವಾಗ ಪುರಿನೆಲ್ಲ ಮಾಡಿ ಒಂದು ಪ್ಲೇಟ್ಗೆ ಇವಾಗ ಇಟ್ಕೊಳ್ತಾ ಇದ್ದೀನಿ. ಸೋನಿ ಅಂತೂ ಒಂದು ವಾರದಿಂದ ಹೇಳ್ತಾಯಿದ್ಲು, ಪುರಿನೇ ಮಾಡಿಲ್ಲ ನೀನು, ಪುರಿನೇ ಮಾಡಿಲ್ಲ ಅಂತ. ಹಾಗಾಗಿ ಇವತ್ತು ಮಾಡಿದ್ದಕ್ಕೆ ಫುಲ್ಲು ಖುಷಿಯಾಗ್ಬಿಟ್ಟವಳೆ. ಅದಕ್ಕೆ ನಾನು ಮಾಡ್ತೀನಿ ಕೊಡು ಅಂತ ಇದು ಮಾಡ್ತಾಯಿದ್ಲು. ಸುಮ್ಮನೆ ಹೋಗು ಅಂತ ಬೈದರೂ ಕೂಡ ಹೋಗಿ ಕೇಳ್ತಾನೆ ಇರಲಿಲ್ಲ. ನಾನು ಮಾಡ್ತೀನಿ, ನಾನು ಎಣ್ಣೆಗೆ ಹಾಕ್ತೀನಿ ಅಂತ ತಲೆ ತಿಂತಾನೇ ಇದ್ಲು ಬಂದು. ಹಾಗೆ ಸುಮ್ಮನೆ ಹೋಗು, ಇಲ್ಲಾಂದರೆ ಮಾಡಲ್ಲ ನೋಡು, ಇವಾಗೆಲ್ಲ ಎತ್ತಿ ಬಿಸಾಕ್ಬಿಡ್ತೀನಿ ಅಂತ ಅಂದಿದ್ದಕ್ಕೆ ಸುಮ್ಮನೆ ಹೋದ್ಲು. ನೀನು ನೋಡಿ ಹೆಂಗೆ ಆಡ್ತೀಯ, ನನಗೆ ಮಾಡು ಅಂದರೆ ನಾನು ಮಾಡ್ತೀನಿ ಅಂದರೆ ನೀನು ಕೊಡೋದೇ ಇಲ್ಲ ಅಂದು. ಅಂದರೆ ಮಾಡೋ ವಯಸ್ಸಲ್ಲಿ, ಅಂದರೆ ಈ ವಯಸ್ಸಲ್ಲಿ ನಿಂಗೆ ಮಾಡೋ ಹುಚ್ಚಿರುತ್ತೆ, ನಮ್ಮ ಥರ ಮದುವೆ ಆಗಿದ್ದಾದಮೇಲೆ ಇದು ಯಾವ ಕೆಲಸ ಅಂತ ನೀನೇ ಓಡೋಗ್ತೀಯ ಅಂತ ಬೈದಿದ್ದಕ್ಕೆ ಸುಮ್ಮನೆ ಹೋದ್ಲು. ಹಾಗೆ ಇವಾಗ ಅಂದರೆ ಸ್ವಲ್ಪ ಮಾಡಿಕೊಂಡು ಹಾಗೆ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಟೈಮ್ ಇಟ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಪ್ಲೇಟಲ್ಲಿ ಒಂದು 6ರಿಂದ 7 ಪುರಿನ ಮಾಡಿಕೊಂಡು ಆವಾಗಲೇ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಇಬ್ಬರಿದ್ರೆ ಇದಕ್ಕೆ ಬೇಗನೆ ಆಗಿಬಿಡುತ್ತೆ. ಆದರೆ ಒಬ್ಬೊಬ್ಬರೇ ಮಾಡೋದ್ರಿಂದ ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಪುರಿ ಕೂಡ. ಅಂದರೆ ಈ ಮೈದಾ ಹಿಟ್ಟಲ್ಲಿ ಜಾಸ್ತಿ ಹೊತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಪುರಿ ಉಬ್ಬಲಿ ಅಂತ ಸೋಡಾ ಅದೆಲ್ಲ ಬೆಳೆಸ್ತಾರೆ. ನಾನು ಪುರಿ ಉಬ್ಬಲಿ ಅಂತ ಸೋಡಾ ಅದನ್ನು ಯಾವುದೂ ಕೂಡ ಬಳಸೋದಿಲ್ಲ. ಸೋಡಾ ಹಾಕ್ದೇ ಸ್ವಲ್ಪ ಹೊತ್ತು 1 ಅವರಷ್ಟು ಅದನ್ನು ನೆನೆಸೋಕೆ ಇಟ್ಬಿಟ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಬೇಕಿದ್ದರೆ ನಾವು ಸಕ್ಕರೆ ಪೌಡ್ರನ್ನ ಹಾಕ್ಕೊಬೋದು. ಅಂದರೆ ಸ್ವಲ್ಪ ಕಲರಿಗೆ ಅಂತ, ಬ್ರೌನ್ ಕಲರ್ ಗೋಲ್ಡ್ ಕಲರ್ ಆ ಥರ ಬರಲಿ ಅಂತ ಕಲರ್ಗೆ ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹಾಕ್ಕೊಬೋದು. ನಾನಿಲ್ಲಿ ಸಕ್ಕರೆ ಕೂಡ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿಲ್ಲ, ಮಾಮೂಲಿ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಉಬ್ಬಿ ಬರೋಕ್ಕೆ ಕೆಲವೊಬ್ಬರು ಸಕ್ಕರೆ ಅಂದರೆ ಕಲರ್ಗೋಸ್ಕರ ಸ್ವಲ್ಪ ಕಲರ್ ಬರಲಿ, ಬ್ರೌನ್ ಕಲರ್ ಆ ಥರ ಸಕ್ಕರೆ ಹಾಕ್ಕೊಳ್ಳೋದು, ಮತ್ತು ಉಬ್ಬಿ ಬರಲಿ ಅಂತ ಸೋಡಾ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾರಲ್ಲ. ಹಾಗಾಗಿ ಸೋಡಾ ಹಾಕ್ದೇನೂ ಕೂಡ ನಾವು ಪುರಿನ ಈ ಥರ ಉಬ್ಬಿಸ್ಬೋದು. ಅಂದರೆ ಸ್ವಲ್ಪ ಅದು ಹಿಟ್ಟನ್ನ ಸರಿಯಾಗಿ ಅಳತೆಯಲ್ಲಿ ಅದನ್ನು ನೆನೆಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಜಾಸ್ತಿ ಹೊತ್ತು ಬಿಡಬೇಕಾಗುತ್ತೆ ಅದನ್ನು. ನೋಡಿ ಇವಾಗ ಅಂದರೆ ಮುಂಚೆನೇ ನಾನು ಸ್ವಲ್ಪ ಬೋಂಡದ ಹಿಟ್ಟಿತ್ತು ನಿನ್ನೆ ನೈಟ್ದು, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಎತ್ತಿಕ್ಬಿಟ್ಟಿದ್ದೆ. ಮಗಳು ಅಂದರೆ ನನ್ನ ಮಕ್ಕಳೆಲ್ಲ ಮನಿಕೊಂಬಿಟ್ಟಿದ್ರು, ಅವ್ರು ತಿನ್ನಲಿಲ್ಲ. ಹಾಗಾಗಿ ಹಿಟ್ಟನ್ನೇ ಹಾಗೆ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೆ. ಇವಾಗ ಬೋಂಡ ಮಾಡಿಬಿಟ್ಟು ಅದೇ ಹಿಟ್ಟಲ್ಲಿ ಇವಾಗ ಪುರಿನೆಲ್ಲ ಕರೆದೆ. ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು. ಅದ್ರ ಜೊತೆಗೆ ಸ್ವಲ್ಪ ನಾನು ಇವತ್ತು ಅಂದರೆ ಟೊಮೊಟೊ ಗೊಜ್ಜು ಥರ ಮಾಡ್ಕೊಂಡಿದ್ದೆ. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಮ್ಮನೆಯವರು ಇವತ್ತು ಚಿಕನ್ ಕಟ್ ಮಾಡಿಕೊಟ್ಟಿದ್ರು. ಅಂದರೆ ಇವತ್ತು ಸಂಡೇ ಅಲ್ಲ, ಹಾಗಾಗಿ 1.5 kg ಅಷ್ಟು ಸಾಕು ಅಂದ್ಬಿಟ್ಟು 1 ಕೋಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ವು. ಹಾಗಾಗಿ ಮತ್ತೆ ಇನ್ನೇನು ಅಂದ್ಬಿಟ್ಟು ಎಲ್ಲ ನಾನು ಕೂಡ ಸ್ವಲ್ಪ ಅಂದರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಎಲ್ಲ ಅಂದರೆ ಖಾರ ಎಲ್ಲ ರುಬ್ಕೊಂಡು
ಇವಾಗ ಸಾಂಬಾರನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಚಿಕನ್ ಸಾಂಬಾರು ಆಲ್ರೆಡಿ ಎಷ್ಟೋ ಲಾಗಲ್ಲಿ ನಾನು ಚಿಕನ್ ಸಾಂಬಾರು ಮಾಡೋದು ತೋರಿಸಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗ್ತಾ ಇಲ್ಲ. ಹಾಗೆ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಒಂದು ಈರುಳ್ಳಿ ಮತ್ತು ನಾನಿಲ್ಲಿ ಖಾರ ರುಬ್ಕೊಬೇಕಾದ್ರೆ ಇಲ್ಲಿ ನಾನು ಬೆಳ್ಳುಳ್ಳಿನೇ ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು 2 ಇದಷ್ಟೇ ಹಾಕ್ಕೊಂಡಿದ್ದೇವೆ, 2 ಎಸಳಷ್ಟು. ಇನ್ನೆಲ್ಲ ಮಿಕ್ಕಿದ್ದು ಬೆಳ್ಳುಳ್ಳಿ ಕೂಡ ನಾನು ಇವಾಗ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗಾಗಿ ನಾನಿದನ್ನು ಒಂದು 3 ಟೈಮಿಂದ ಇದನ್ನು ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಹಾಗಾಗಿ ಇದೇ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಇವಾಗ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಹೋಗಬೇಕು, ಅಂದರೆ ಅದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಖಾರ ರುಬ್ಕೋಬೇಕಾದ್ರೇ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀವಿ. ನಾನು ಕೂಡ ಮುಂಚೆ ಅದೇ ಥರ ಮಾಡ್ತಾಯಿದ್ದೆ. ಇವಾಗ ಅಂದರೆ ನಮ್ಮೂರ ಪಕ್ಕ ಒಬ್ಬರು ಅಂಕಲ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಅಂದರೆ ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆಲ್ಲ ಅವ್ರನ್ನೆಲ್ಲ ಕರೆಸಿದ್ವಲ್ಲ ಅಡುಗೆ ಮಾಡೋಕ್ಕೆ, ಅವರಂತೂ ಇದೇ ಥರ ಮಾಡಿದ್ವಿ. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡಿರಿ ನೀವು. ಬೆಳ್ಳುಳ್ಳಿ ಎಲ್ಲ ಒಂದೇ ಸತಿ ಅದನ್ನ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈ ಥರ ಮಾಡಿ ನೋಡಿರಿ ಒಂದು ಸತಿ, ನೀವೇ ಹೇಳ್ತೀರಾ ಟೇಸ್ಟ್ ಹೇಗಿದೆ ಅಂತ. ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿದಾಗ. ಹಾಗಾಗಿ ಆ ಟೇಸ್ಟಿಗೂ ಈ ಟೇಸ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದೇ ಥರ ಮಾಡೋಣ, ಇದೇ ಸಖತ್ತು ಟೇಸ್ಟ್ ಇರುತ್ತಲ್ಲ ಅಂದ್ಬಿಟ್ಟು ನಾನು ಈ ಟೇಸ್ಟ್ನೇ ಫಾಲೋ ಮಾಡ್ತಾಯಿದ್ದೀನಿ. ಅಂದರೆ ಮಾಮೂಲಿ ನಾನು ಚಿಕನ್ ಸಾಂಬಾರಿಗೆ ಏನು ಹಾಕ್ತೀನಿ ಅದನ್ನು ಹಾಕೋದು. ಬೆಳ್ಳುಳ್ಳಿ ಒಂದು ಹಾಕಲ್ಲ ಅಷ್ಟೇ. ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಈ ಥರ ಜಜ್ಕೊಂಡು ನಾವು ಚಿಕನ್ ಹಾಕ್ತೀವಲ್ಲ, ಚಿಕನ್ಗಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಅಂದರೆ ಚಿಕನ್ನ ಹಾಕಿ ನೆಕ್ಸ್ಟು ಸ್ವಲ್ಪ ಚಿಕನೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ, ಅಂದರೆ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು. ಅದು ಬಿಟ್ಕೊಂಡಾದಮೇಲೆ ರುಬ್ಕೊಂಡಿರೋ ಖಾರನ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇಕ್ಬಿಟ್ರೆ ಸಾಕು. ಒಂದು 2ರಿಂದ 3 ವಿಷಲ್ ಬಂದರೆ ಸಾಕು. ಸಾಂಬಾರು ಕೂಡ ರೆಡಿಯಾಗುತ್ತೆ. ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟು. ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಅಂದರೆ ನಮ್ಮ ಅಂಗಡಿಲೂ ಕೂಡ ಇವತ್ತು ಚಪಾತಿ ಹಿಟ್ಟು ಖಾಲಿಯಾಗಿತ್ತು ಅಂತ ಬೇರೆಯವ್ರ ಅಂಗಡಿ ಹೋಗಿ ಸೋನಿ ತಂದುಕೊಟ್ಲು. ನಮ್ಮನೆಯವ್ರಿಗೆ ಈ ಥರ ಚಿಕನ್ ಸಾಂಬಾರಿಗೆಲ್ಲ ಚಪಾತಿ ಇಷ್ಟ ಆಗುತ್ತೆ. ಹಾಗಾಗಿ ಅವರೇ ಇವಾಗ ತರಿಸಿದ್ರು ಒಂದು ಪ್ಯಾಕೆಟು. ಅರ್ಧ kg ಇದ್ದರೆ ಸಾಕು. ಸ್ವಲ್ಪ ಅಕ್ಕಿ ಹಿಟ್ಟು ಇತ್ತು, ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಏನೇ ಒಂದು ಪ್ಯಾಕೆಟಲ್ಲಿ ತಂದರೂ ಕೂಡ ನಾವು ಇವತ್ತು ತಂದಿದ್ರು ಕೂಡ ಅದನ್ನು ಜರಡಿ ಇಡೇ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದರಲ್ಲಿ ಏನೇನೋ ಅಂದರೆ ಮಿಷಿನಲ್ಲೂ ಕೂಡ ಒಂದೊಂದು ಸತಿ ಏನಾರ ಹುಳಗಳಾಗಿರುತ್ತೆ. ಕೆಲವೊಂದು ಸತಿ ಏನೇನೋ ಇದಿರುತ್ತೆ, ಬಿದ್ದಿರುತ್ತೆ. ನಾವು ಪ್ಯಾಕೆಟಲ್ಲಿ ಇರುತ್ತೆ ಶುದ್ಧವಾಗಿರುತ್ತೆ ಅಂದ್ಬಿಟ್ಟು ಸಡನ್ನಾಗಿ ಹಾಕ್ಕೊಂಡು ಅದನ್ನು ಕಲಸಿಬಿಡೋದಲ್ಲ. ಅದನ್ನು ಜರಡಿ ಇಟ್ಕೊಂಡೇ ಕಲಸೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ನಮಗೂ ಕೂಡ ಬಾಡಿಗೂ ಕೂಡ ಒಳ್ಳೆಯದು. ಇವಾಗ ಅದನ್ನೆಲ್ಲ ಹಾಕಿ ಇವಾಗ ಕಲಸಿಟ್ಕೊತಾ ಇದ್ದೀನಿ ಚಪಾತಿ ಮಾಡೋಕ್ಕೆ. ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಹಾಕ್ಬಿಟ್ರೆ ಆಮೇಲೆ ಬೇಕಂದಾಗ ಚಪಾತಿನ ಲಟ್ಟಿಸ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು ಅಂದ್ಬಿಟ್ಟು ಇವಾಗ ಚಪಾತಿ ಹಿಟ್ಟನ್ನೆಲ್ಲ ಇವಾಗ ಕಲಸಿಟ್ಕೊತಾ ಇದ್ದೀನಿ. ನನ್ನ ಚಾನಲ್ಲು ಮಾನಿಟೈಸೇಷನ್ ಆಯ್ತಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಹೌದು, ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಇವಾಗ ಹಾಕಿದೆ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇವಾಗಲಿಂದ ನಾನು ಹಾಕೋ ವೀಡಿಯೋಗೆ ಈ ವಿಡಿಯೋದಿಂದ ನನಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ನಾನು ಸುಮ್ಮನೆ ಒಂದು ಎಕ್ಸಾಮ್ ಥರ ಅಷ್ಟೇ. ಅದು ಎಕ್ಸಾಮಲ್ಲಿ ಇವಾಗ ಪಾಸ್ ಆಗಿದ್ದೀನಿ ಅನಿಸುತ್ತೆ ನೋಡಿ. ಇವಾಗ ಅದು ಚೆನ್ನಾಗಿ ಇವಾಗ ನೀರಂಶ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ರುಬ್ಕೊಂಡಿರೋ ಖಾರನ ಹಾಕ್ಕೊಬೇಕಾಗುತ್ತೆ. ಅಂದರೆ ಸ್ವಲ್ಪನೇ ಖಾರ ರುಬ್ಕೊಂಡಿದ್ದೆ ನಾನು. ಸ್ವಲ್ಪ ಅಂದರೆ ಜಾಸ್ತಿ ಏನು ಬೇಡ, ಒಂದು ಟೈಮ್ಗೆ ಸಾಕು ಅಂದ್ಬಿಟ್ಟು ಸ್ವಲ್ಪನೇ ಖಾರ ರುಬ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೆ ನಾನು. ಹಾಗೆ ಸೋನಿ ಚಕ್ಲಿ ತಂದುಕೊಟ್ಲು, ಅದನ್ನು ಕೂಡ ತಿಂದ್ಕೊಂಡು ಇದಕ್ಕೆ ಅಡುಗೆನೆಲ್ಲ ಮಾಡ್ತಾಯಿದ್ದೆ. ಹಾಗೆ ಇವಾಗ ಚಪಾತಿನೂ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಅಂದರೆ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಮೊಟ್ಟೆ ಮತ್ತು ಲಿವರು ಅದೆಲ್ಲ ಇರುತ್ತಲ್ಲ, ನಾನು ಅದನ್ನು ಒಂದೇ ಸತಿ ಹಾಕ್ಸ್ಬಿಡಲ್ಲ. ಅದು ಒಂದು 2 ವಿಷಲ್ ಕೂಗಿದ್ಮೇಲೆ ನಾನು ನೆಕ್ಸ್ಟ್ ಹಾಕ್ಕೊತೀನಿ. ಅದನ್ನು ಫಸ್ಟೇ ಹಾಕೋದ್ರಿಂದ ಅದು ಅಷ್ಟೊಂದು ಅಂದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ, ಜಾಸ್ತಿ ಬೆಂದಿರುತ್ತಲ್ಲ. ಹಾಗಾಗಿ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು 3 ವಿಷಲ್ ಕೂಗಿದಾದ್ಮೇಲೆ ಚಿಕನ್ ಸಾಂಬಾರು ಆಮೇಲೆ ನಾನು ಇದನ್ನು ಹಾಕ್ಕೊತೀನಿ. ಅಂದರೆ ಮೊಟ್ಟೆ ಮತ್ತು ಲಿವರು ಅದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದರಿಂದ ಸ್ವಲ್ಪ ಒಂದು ವಿಷಲು ಇಲ್ಲ ಹಾಗೇನೂ ಕೂಡ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ. ಹಾಗೆ ಇವಾಗ ಚಪಾತಿ ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಕುತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಇದೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅದ್ರ ಜೊತೆ 2 ಚಪಾತಿ ಆಯಿಲ್ಲೆಸ್ ಚಪಾತಿನೇ ಮಾಡಿದ್ದೆ.
ಹಾಗೆ ಇವತ್ತು ನಮ್ಮ ಅತ್ತೆ ಸ್ವಲ್ಪ ಅಂದರೆ ಬರೀ ಅಡುಗೆದೇ ಇದೆ, ಹೊರಗಡೆ ಕೆಲಸ ಒಂದು ಇಲ್ಲ ಮಾಡಿಲ್ಲ ಅಂತ. ಅದು ಯಾಕೋ ಹೊರಗಡೆ ಕೆಲಸ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಒಂಥರ, ಆಮೇಲೆ ಮರ್ತೋಗ್ತೀನಿ, ವೀಡಿಯೋ ಮಾಡೋದೇ ಮರ್ತೋಗ್ತಾ ಇದೆ ಈ ನಡುವೆ. ಏನೇ ಒಂದು ಕೆಲಸ ಮಾಡಿದ್ರು ಸುಮ್ಮನೆ ನನ್ನ ಪಾಡಿಗೆ ನಾನು ಮುಂಚೆ ಈಗ ಎಲ್ಲ ಹೇಗೆ ಕೆಲಸ ಮಾಡ್ಕೊಂಡಿದ್ದೀನೋ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೀಡಿಯೋ ಮಾಡಬೇಕು, ಲಾಗ್ ಅಪ್ಲೋಡ್ ಮಾಡಬೇಕು ಅನ್ನೋದೇ ತಲೆಗೆ ಬರ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ನೆನೆಸ್ಕೊತೀನಿ, ಅಯ್ಯೋ ವೀಡಿಯೋ ಮಾಡಬೇಕಿತ್ತಲ್ಲ ಅಂತ. ಹಾಗೆ ಇವಾಗ ನಮ್ಮತ್ತೆ ರಾಗಿ ತೆನೆನ ಕುಯ್ಕೊಂಬಂದು ಕೊಟ್ಟಿದ್ರು. ಹಾಗಾಗಿ ನಮ್ಮ ಕಡೆ ರಾಗಿ ತೆನೆನ ಈ ಥರ ಸೀಸನ್ ಬಂದಾಗ ರಾಗಿ ತೆನೆನ ಅದನ್ನು ಸುಟ್ಬಿಟ್ಟು ಅದನ್ನು ಈ ಥರ ಕೈಯಲ್ಲಿ ನೀವು ಮಳ್ಸಿ ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಎಳ್ಳು ಹಾಕೊಂಡು ತಿನ್ನೋ ಪದ್ಧತಿ ಇದೆ. ನಾನು ಹಿಂದಿನ ಲಾಗಲ್ಲೂ ಕೂಡ ತೋರಿಸಿದ್ದೆ. ಹಾಗಾಗಿ ಈ ಸತಿ ಹೊರಗಡೆ ಏನು ಒಲೆಯಲ್ಲೆಲ್ಲ ಇದು ಮಾಡ್ಕೋಗಿಲ್ಲ, ಗ್ಯಾಸಲ್ಲೇ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ರಾಗಿ ತೆನೆನ ನೋಡಿ ಇವಾಗ ಸ್ವಲ್ಪ ಇದ್ದಿದ್ರೆ ಅಂದರೆ ಗ್ಯಾಸಲ್ಲೇ ಸುಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಅದನ್ನು ಈ ಥರ ರಾಗಿ ಇದನ್ನು ಉಜ್ಜಿಬಿಟ್ರೆ ಸಾಕು, ರಾಗಿ ಹಸಿ ರಾಗಿ ಇರುತ್ತಲ್ಲ ಅದೆಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ನೋಡಿ ನಾನು ಬಿಸಿ ಇದ್ದಾಗಲೇ ಅದನ್ನು ಈ ಥರ ಉಜ್ಕೊಂಡು ರಾಗಿನೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ. ಈ ಸೀಸನ್ ಅಂದರೆ ನಮ್ಮ ಕಡೆ ಸ್ವಲ್ಪ ರಾಗಿ ಬೆಳೆನೇ ಜಾಸ್ತಿ. ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಜೋಳ ಬೆಳೆಯೋದು ಆ ಥರ ಕೆಲವೊಂದು ಜಾಸ್ತಿ ಇರುತ್ತೆ. ನಮ್ಮ ತುಮಕೂರು, ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ಸ್ವಲ್ಪ ರಾಗಿ ಬೆಳೆಯೋದು ಜಾಸ್ತಿನೇ. ಹಾಗೆ ನಮ್ಮ ಕಡೆನೂ ರಾಗಿ ಇನ್ನೊಂದು 15 ದಿವಸ ಹೋದರೆ ನಾವು ಕೂಡ ರಾಗಿ ಕುಯ್ಬೇಕಾಗುತ್ತೆ. ಆಗಲೇ ಅಲ್ಲಿ ಎಷ್ಟೋ ಜನಕ್ಕೆ ರಾಗಿ ಕುಯ್ತಾ ಇದ್ದಾರೆ ನಮ್ಮ ಕಡೆ. ಆದರೆ ನಾವು ಸ್ವಲ್ಪ ಲೇಟಾಗಿ ಹಾಕಿದ್ವಲ್ಲ, ಹಾಗಾಗಿ ತೆನೆಗಳು ನೋಡಿ ಈ ಥರ ಇದೆ. ಸ್ವಲ್ಪ ಒಣಗಬೇಕು. ಇನ್ನೊಂದು 15 ದಿವಸ ಹೋದರೆ ನಾವು ಕೂಡ ಮಿಷಿನಲ್ಲೋ ಇಲ್ಲ ಮಿಷಿನಲ್ಲಿ ತೆಗ್ಸಿದ್ರೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ, ಬೇಗ ಆಗುತ್ತೆ ಅಂತ ಎಲ್ಲ ಹಾಳು ಮಾಡ್ಕೊಳ್ಳೋದು ಬೇಡ ಮನುಷ್ಯರ ಕೈಲೇ. ಅಂದರೆ ನಮ್ಮ ಕೈ ನಾವೇ ಕುಯ್ಯೋಣ ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆಯರು. ನೋಡೋಣ ಇನ್ನೂ ಸ್ವಲ್ಪ ಒಣಗಲಿ ತಗೋ. ಅಂದರೆ ಈ ಮಳೆ ಬರೋ ಟೈಮಲ್ಲಿ ಏನಂದರೆ ತೆನೆ ಎಲ್ಲ ನೆಂದೋದ್ರೆ ರಾಗಿ ಎಲ್ಲ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರ್ಕೊಬಿಡುತ್ತೆ. ಹಾಗಾಗಿ ನೋಡೋಣ ಯಾವುದಕ್ಕೂ ಅಂತ ಇನ್ನೊಂದು 15 ಸಲ ಅಷ್ಟರಲ್ಲಿ ನೋಡೋಣ ಅಂತ ಸುಮ್ಮನಿದ್ದೀವಿ. ಕೆಲವೊಂದು ಕಡೆ ನಮ್ಮ ಕಡೆನೇ ಎಲ್ಲ ರಾಗಿ ತೆನೆ ಎಲ್ಲ ಅಂದರೆ ಸರ್ರ ಇರುತ್ತಲ್ಲ ಅದನ್ನೇ ಹಾಗೆ ಇದು ಮಾಡ್ಕೊತಾ ಇದ್ದಾರೆ. ಕೆಲವೊಬ್ಬರು ಮಿಷಿನಿಂದ ಕುಯ್ಸ್ತಾ ಇದ್ದಾರೆ, ಆ ಥರ ಆಗ್ತಾಯಿದೆ. ನಮ್ದು ಇನ್ನೂ ತುಂಬ ಅಂದರೆ 15 ದಿವಸ ಇದೆಯಲ್ಲ, ಹಾಗಾಗಿ ನಾವು ಸುಮ್ಮನಾಗಿದ್ದೀವಿ, ಇನ್ನು ನಮ್ಮದು ಲೇಟಾಗಿ ಬರೋದು ಅಂತ. ನೋಡಿ ಈ ಥರ ರಾಗಿನೆಲ್ಲ ಕೈಯಿಂದ ಈ ಥರ ಉಜ್ಜಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿ ರಾಗಿ. ನಾನು ಈ ಥರ ಉಜ್ಜಿದ್ನೆಲ್ಲ ಕೈಯೆಲ್ಲ ಬ್ಲಾಕ್ ಆಗಿದೆ. ನೋಡಿ ಇವಾಗ ಒಂದು ಅದನ್ನೆಲ್ಲ ಅಂದರೆ ಸ್ವಲ್ಪ ಅದ್ರ ಮೇಲಿರೋ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಳ್ಳು, ಅಂದರೆ ಮನೆ ಎಳ್ಳೆ, ಇದು ಕರಿ ಎಳ್ಳು ಅಂತೀವಲ್ಲ ಅದನ್ನು ತೊಳೆದು ಇಟ್ಕೊಂಡಿರ್ತೀವಿ. ಅದು ಸ್ವಲ್ಪ ಇತ್ತು. ಹಾಗೆ ಈ ಸಕ್ಕರೆಯಲ್ಲಿ ಎಷ್ಟು ಇದಾಗ್ತಿದೆ ಅಂದರೆ ನಮ್ಮ ಮನೇಲಂತೂ ಬೆಳ್ಳುಳ್ಳಿ ಜಜ್ಜಿಕ್ಕಿದ್ರೂ ಕೂಡ ಅದು ಹೋಗ್ತಾಯಿಲ್ಲ, ಅಷ್ಟು ಇರುವೆ ಆಗ್ತಾಯಿದೆ. ಹಾಗೆ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, ಅಂದರೆ ಹುರಿದಿಟ್ಕೊಂಡಿರೋ ಎಳ್ಳನ್ನ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರಾಗಿ ಇತ್ತಲ್ಲ ಅದೊಂದಿಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಖತ್ತು ಟೇಸ್ಟ್ ಇರುತ್ತೆ. ಇದು ತಿಂದಿರೋರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಏನು ಅಂತ. ನನಗಂತೂ ಎಳ್ಳಂದರೆ ತುಂಬಾ ಇಷ್ಟ, ಹಾಗಾಗಿ ಬರೀ ಎಳ್ಳೇ ತಿಂತಾಯಿದ್ದೆ. ಹಾಗೆ ನೋಡಿ ಇವಾಗ ಮಿಕ್ಸ್ ಮಾಡಿಕ್ಬಿಟ್ರೆ ಸಖತ್ತು ಟೇಸ್ಟ್ ಇರುತ್ತೆ. ನಮ್ಮ ಲಸ್ಸು ಅಂತೂ ಎಷ್ಟು ತಿನ್ನೋ ಅವ್ನಿಗಂತೂ ಈ ಥರ ಅಂದರೆ ಇಷ್ಟ ಆಗಿಬಿಡುತ್ತೆ. ಎಲ್ಲರಿಗೂ ಕೂಡ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್